Hi friends, welcome back to my channel ಗೌರಿ ಆಲ್ ಇನ್ ಒನ್. ದಸರಾ ನವರಾತ್ರಿಯಲ್ಲಿ ಮಹಿಳೆಯರು ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬಾರದು. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿಯಲ್ಲಿ ಹಸ್ತ ನಕ್ಷತ್ರವಿರುವ ಶುಭ ದಿನದಂದು ಈ ದೇವಿ ಪೂಜೆಯನ್ನು ಪ್ರಾರಂಭಿಸುವುದು ತುಂಬ ಒಳ್ಳೆಯದು ಎಂದು ಮಾರ್ಕಂಡೇಯ ಪುರಾಣ ಹೇಳುತ್ತದೆ. ಆದ್ದರಿಂದ ಆ ದಿನದಿಂದ ನವರಾತ್ರಿಗಳು ಪ್ರಾರಂಭವಾಗುತ್ತವೆ. ಆದರೆ ಮಂಗಳಕರವಾದ ದಸರಾ ರಾತ್ರಿಯಲ್ಲಿ ಮಹಿಳೆಯರು ತಪ್ಪಾಗಿಯೂ ಈ ಕೆಲಸಗಳನ್ನು ಮಾಡಬಾರದು. ಇದು 7 ತಲೆಮಾರುಗಳ ಬಡತನವನ್ನು ತರುತ್ತದೆ. ತಾಯಿ ಕೋಪಗೊಂಡಿದ್ದರೆ ಕಷ್ಟಗಳು ಬರುತ್ತವೆ ಮತ್ತು ಸಮಸ್ಯೆಗಳು ಬರುತ್ತವೆ. ಹಾಗಾಗಿ ದಸರಾ ನವರಾತ್ರಿಯಲ್ಲಿ ಯಾರೂ ಈ ತಪ್ಪುಗಳನ್ನು ಮಾಡಲೇಬಾರದೆಂದು ಜ್ಞಾನಿಗಳು ಹೇಳುತ್ತಿದ್ದಾರೆ. ಮತ್ತು ಇಂದು ನಾವು ದಸರಾ ನವರಾತ್ರಿಯಲ್ಲಿ ಬಡತನಕ್ಕೆ ಕಾರಣವಾಗುವ ಕೆಲಸಗಳನ್ನು ವಿವರವಾಗಿ ತಿಳಿಯೋಣ ಈ ವಿಡಿಯೋದಲ್ಲಿ. ದಸರಾ ನವರಾತ್ರಿಯಲ್ಲಿ ಯಾರೂ ಕ್ಷೌರ ಮಾಡಿಸಬಾರದು. ಕೂದಲು ಬೆಳೆದವರು ನವರಾತ್ರಿ ಪ್ರಾರಂಭವಾಗುವ ಮೊದಲು ಕ್ಷೌರ ಮಾಡಬೇಕು. ಏಕೆಂದರೆ ಇದು ಪೀಳಿಗೆಗೆ ಕೊನೆಯಿಲ್ಲದ ಬಡತನವನ್ನು ಉಂಟು ಮಾಡುತ್ತದೆ. ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಬೆಳಗಿಸುವವರು 9 ದಿನಗಳ ಕಾಲ ತಮ್ಮ ಮನೆಯಲ್ಲಿ ಯಾರಾದರೂ ಇರುವಂತೆ ನೋಡಿಕೊಳ್ಳಬೇಕು. ಆದರೆ ಮನೆಗೆ ಯಾರೂ ಇಲ್ಲದೆ ಬೀಗ ಹಾಕಬಾರದು. ಮನೆಗೆ ಬೀಗ ಹಾಕಿಕೊಂಡು ಹೋದರೆ ಬಹಳ ಕಷ್ಟ ನಷ್ಟ ಅನುಭವಿಸಬೇಕಾಗುತ್ತದೆ. ನವರಾತ್ರಿಯಲ್ಲಿ ಉಪವಾಸ ಮಾಡುತ್ತಾರೆ. ಉಪವಾಸ ಮಾಡುವವರು ಆರೋಗ್ಯ ಸರಿಯಿಲ್ಲದಿದ್ದರೆ ಅಥವಾ ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು ಉಪವಾಸ ಮಾಡುವ ಅಗತ್ಯವಿಲ್ಲ. ಉಪವಾಸ ನಮ್ಮ ದೇಹಕ್ಕೆ ಒಳ್ಳೆಯದು. ಚೆನ್ನಾಗಿ ಊಟ ಮಾಡಿ ಪೂಜೆಗೆ ಕುಳಿತರೆ ದೇವರ ಮೇಲೆ ಶ್ರದ್ಧೆ ಇರುವುದಿಲ್ಲ ಎಂಬ ಭಾವನೆಯಿಂದ ನಮ್ಮ ಹಿರಿಯರು ನಿಯಮಗಳನ್ನು ರೂಪಿಸಿದ್ದರು. ಹಾಗಾಗಿ ಮಧ್ಯಂತರ ಉಪವಾಸ ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಸಿಹಿ ಮತ್ತು ಹಣ್ಣುಗಳನ್ನು ಸೇವಿಸಿ ಮತ್ತು ಉಪವಾಸ ಮಾಡಿ, ಅಥವಾ ಒಂದು ಹೊತ್ತಿನ ಊಟ ಮಾಡಿ ಉಪವಾಸ ಮಾಡಿ. ಉಪವಾಸ ಮಾಡುವವರು ಹಗಲಿನಲ್ಲಿ ಮಲಗಬಾರದು. ಮಲಗುತ್ತಿದ್ದರೆ ಫಲಿತಾಂಶವೂ ಬರುವುದಿಲ್ಲ. ನವರಾತ್ರಿಯಲ್ಲಿ ನೈವೇದ್ಯದಲ್ಲಿ ಸಕ್ಕರೆಯನ್ನು ಬಳಸಬೇಡಿ. ಬೆಲ್ಲ ಅಥವಾ ಜೇನುತುಪ್ಪವನ್ನು ಹೆಚ್ಚು ಬಳಸಬೇಕು. ವಿಶೇಷವಾಗಿ ಅಮ್ಮನಿಗೆ ನೈವೇದ್ಯ ಮಾಡುವ ಸಂದರ್ಭದಲ್ಲಿ ನಿಯಮ ಪಾಲಿಸಬೇಕು. ಋತುಮತಿಯಾದ ಮಹಿಳೆಯರು ದೇವಿಯನ್ನು ನವರಾತ್ರಿಯಲ್ಲಿ ಪೂಜೆ ಮಾಡಬಾರದು. ನವರಾತ್ರಿಯಲ್ಲಿ ಪೂಜೆಯನ್ನು ಪ್ರಾರಂಭಿಸಿದ ನಂತರ ಮಧ್ಯದಲ್ಲಿ ತಿಂಗಳು ಬಂದರೆ ನೀವು ದೇವಿಗೆ ನಮಸ್ಕರಿಸಿ ಪೂಜೆಯನ್ನು ಅಲ್ಲಿಯೇ ಬಿಡಬಹುದು. ಇದು ಯಾವುದೇ ಪಾಪವನ್ನು ಉಂಟು ಮಾಡುವುದಿಲ್ಲ. ನವರಾತ್ರಿಯಲ್ಲಿ ಮಹಿಳೆಯರು ಮನೆಯಲ್ಲಿ ಅಳಬಾರದು ಮತ್ತು ಮಕ್ಕಳು ಅಥವಾ ಗಂಡನ ಜೊತೆ ಕೂಗಾಡಬಾರದು. ನವರಾತ್ರಿಯಲ್ಲಿ ಮಹಿಳೆಯರು ಶಾಂತವಾಗಿರಬೇಕು. ನವರಾತ್ರಿಯಲ್ಲಿ ಮಹಿಳೆಯರು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ದಿನಕ್ಕೊಮ್ಮೆಯಾದರೂ ಮನೆಯಲ್ಲಿ ಧೂಪ ಹಾಕಬೇಕು. ದಸರಾ ನವರಾತ್ರಿಯಲ್ಲಿ ವಾಯನಗಳನ್ನು ನೀಡಲಾಗುತ್ತದೆ. ವಿಧವೆಯರು ಅಥವಾ ಒಳಮುಖಿಯರು ಪೂಜೆಯಲ್ಲಿ ಪಾಲ್ಗೊಂಡರೆ ವಾಯನಗಳನ್ನು ನೀಡಿದರೆ ಅಥವಾ ಅಶುಭ ಎಂದು ಹೇಳಿ ಅವರನ್ನು ಅವಮಾನಿಸಬೇಡಿ, ನೋಯಿಸಬೇಡಿ. ಮನೆಯೊಳಗೆ ಪೂಜೆ ಮಾಡಿ ಹೊರಗೆ ಬೇರೆ ಹೆಣ್ಣು ಅಳುತ್ತಿದ್ದರೆ ತಾಯಿಯಾದವಳು ಯಾವತ್ತೂ ಸಹಿಸುವುದಿಲ್ಲ. ಪ್ರತಿ ಮಹಿಳೆ ದೇವಿಯನ್ನು ನೋಡುವುದೇ ನಿಜವಾದ ನವರಾತ್ರಿ. ಹಾಗಾಗಿ ಗಂಡನಿಲ್ಲದವರನ್ನು ಕಂಡರೆ ಅವರಿಗೆ ಆಡುವ ಹಬ್ಬ ಪ್ರಸಾದ ನೀಡಿ ಗೌರವಿಸಿ ಮತ್ತು ಅವಮಾನದಿಂದ ಅವರನ್ನು ಕಳುಹಿಸಬೇಡಿ. ನವರಾತ್ರಿಯ ಸಮಯದಲ್ಲಿ ಪುರುಷರು ಮದ್ಯ ಮತ್ತು ಮಾಂಸವನ್ನು ತ್ಯಜಿಸಬೇಕು. ಯಾರನ್ನು ನೋಯಿಸಬೇಡಿ. ದಸರಾದಲ್ಲಿ ಯಾರ ಬಗ್ಗೆಯೂ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಇದರೊಂದಿಗೆ ಯಾರಿಗೂ ಈ ದಿನ ಕೆಟ್ಟದ್ದನ್ನು ಮಾಡಬೇಡಿ. ಕೆಡುಕಿನ ಮೇಲೆ ಒಳಿತಿನ ವಿಜಯಕ್ಕಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ಈ ದಿನ ಯಾವುದೇ ತಪ್ಪು ಕೆಲಸಗಳನ್ನು ಮಾಡಬಾರದು. ಈ ವಸ್ತುಗಳನ್ನು ಸೇವಿಸಬೇಡಿ. ದಸರಾದಂದು ಯಾವುದೇ ವ್ಯಕ್ತಿ ಮಾಂಸಾಹಾರವನ್ನು ಸೇವಿಸಬಾರದು ಮತ್ತು ಮದ್ಯವನ್ನು ಕುಡಿಯಬಾರದು. ಹೀಗೆ ಮಾಡುವುದನ್ನು ಸನಾತನ ಧರ್ಮದಲ್ಲಿ ಅಶುಭವೆಂದು ಪರಿಗಣಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕೆಂದರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.